ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಒಂದು ಡೈಲಿ ವ್ಲಾಗ್ ನ ಕವರ್ ಮಾಡ್ತಾ ಇದೀವಿ. ನಾನು ರಾಜೀವ್ ಇವತ್ತಿಬ್ರು ಕೂಡ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದೀವಿ. ಅಭಿ ಸ್ಕೂಲಿಗೆ ಹೋಗಿದ್ದಾನೆ. ಆಕ್ಚುಲಿ ನಂದು ಸೆಕೆಂಡ್ ಟ್ರೈಮಿಸ್ಟರ್ ನಡೀತಾ ಇದೆ ಇವಾಗ. ಒಂದು ಮೆಮೊರಿ ಇರ್ಲಿ ಅಂತ ಈ ವಿಡಿಯೋನ ಶೂಟ್ ಮಾಡ್ತಾ ಇದೀವಿ. ಚೆನ್ನಾಗಿರುತ್ತೆ. ಹೋಪ್ ಯು ವಿಲ್ ಎಂಜಾಯ್ ದ ವಿಡಿಯೋ. ಪ್ಲೀಸ್ ಕಂಟಿನ್ಯೂ ವಾಚಿಂಗ್. ಇದೇನು ಶೀನ್ ಆರ್ಡರ್ಸಾ? ಏನಾಯ್ತು ಫೈಲ್? ಇದು ಹಾಸ್ಪಿಟಲ್ ಇಂದ ಬಂದಿದೆ. ಓಕೆ. ಓ ಎಸ್. ಎಲ್ಲ ರಿಕ್ವೆಸ್ಟೆಡ್. ನೀನ್ ರೆಕಾರ್ಡ್ಸ್ ಏನೋ ರಿಕ್ವೆಸ್ಟ್ ಮಾಡಿದ್ಯಾ? ಹೌದು. 6 months ಪ್ರೆಗ್ನೆನ್ಸಿ ಇದು. ಪೂರ್ತಿ ಹಿಸ್ಟ್ರಿ ಏನೇನು ಚೆಕ್ ಮಾಡಿದ್ರು, ಏನೇನು ಹಿಸ್ಟ್ರಿ. ಅಷ್ಟು ದೊಡ್ಡ ಫೈಲಾ? ಓಕೆ. ನೋಡಿ ಇಲ್ಲಿ ಹಾಸ್ಪಿಟಲ್, ಮೆಟರ್ನಿಟಿ ಹಾಸ್ಪಿಟಲ್ ಇಂದ ಕಳಿಸಿದ್ದಾರೆ. ಪೂರ್ತಿ ರೆಕಾರ್ಡ್ಸ್ ನಂದು ಇಲ್ಲಿವರೆಗೂ ಏನೇನೆಲ್ಲ ಟೆಸ್ಟ್ ತಗೊಂಡಿದ್ರು ಅದೆಲ್ಲ ಲ್ಯಾಬ್ ರೆಕಾರ್ಡ್ಸು, ಫುಲ್ ಮೆಡಿಕಲ್ ಫೈಲ್ ಕಳಿಸಿದ್ದಾರೆ ಮನೆಗೆ. ರಿಕ್ವೆಸ್ಟ್ ಮಾಡಬೇಕು, ಅವ್ರು ಈ ಥರ ಫೈಲ್ ಕಳಿಸ್ತಾರೆ. ಫುಲ್ ಕಂಪ್ಲೀಟ್ ಫೈಲ್ ಇದೆ. ಗ್ರೇಟ್. ಓಕೆ. ಇದೇನು ಇವತ್ತೇ ಬಂತು? ನಾ ಆ್ಯಕ್ಚುಲಿ ಇನ್ನೊಂದು ಲೇಟ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ವಿ. 4-5 ಡೇಸ್ಗೆಲ್ಲ ಬಂತಲ್ಲ ರಾಜೆ? ಇಲ್ಲ 6 days ಆಯಿತು ಏನು ಎಲ್ಲ ಫೈಲ್ ಕಳಿಸೋದಕ್ಕೆ. ಅದು ಬೇಡ. ಹಾಂ, ಎತ್ತಿಟ್ಕೊಂತೀನಿ. ಇದೇನು? ಇದು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು. ರಾಜು ನನಗೆ ಮೆಟರ್ನಿಟಿ ಡ್ರೆಸ್ ಆರ್ಡರ್ ಮಾಡಿದ್ದಾರೆ. ಮೆಟರ್ನಿಟಿ ಫೋಟೋಶೂಟಿಗೆ, ಜೆಂಡರ್ ರಿವೀಲ್ ಫೋಟೋಶೂಟಿಗೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ವಿ. ಇಲ್ಲಿ ಲೋಕಲ್ ಸ್ಟೋರ್ಸ್ ಅಲ್ಲಿ ಎಲ್ಲೂ ಸಿಗ್ಲಿಲ್ಲ. ಸಿಕ್ಕಿದ್ರು ಸೈಜ್ ಗಳೆಲ್ಲ ಮ್ಯಾಚ್ ಆಗ್ತಿರ್ಲಿಲ್ಲ. ಆಮೇಲೆ ಆಲ್ಟ್ರೇಷನ್ಗೆಲ್ಲ ಇವ್ರು ಸಿಗಲ್ಲ, ಟೈಲರ್ಸ್ ಅಷ್ಟೇ. ಟೈಲರ್ಸ್ ಎಲ್ಲ ಸಿಗಲ್ಲ ಇಲ್ಲಿ. ಸೊ ಅದಕ್ಕೆ ನಾವು ಶೀನ್ ಅಲ್ಲೇ ಆರ್ಡರ್ ಮಾಡಿದ್ವಿ. ಒಬ್ರು ಐಡಿಯಾ ಕೊಟ್ರು, ಶೀನ್ ಟ್ರೈ ಮಾಡಿ ಅಂತ. ಅದಕ್ಕೋಸ್ಕರ ಶೀನ್ ಅಲ್ಲಿ ಆರ್ಡರ್ ಮಾಡಿದ್ವಿ. ವೈಟ್ ಫಾರ್ ಯು. ಥ್ಯಾಂಕ್ ಯು. ಚೆನ್ನಾಗಿದೆ. ನೋಡ್ತೀನಿ, ಓಪನ್ ಮಾಡ್ತೀನಿ ಸೈಜ್ ಹೆಂಗಾಗುತ್ತೆ ಅಂತ. ಇದು ನಾವು ಜೆಂಡರ್ ರಿವೀಲ್ ಪಾರ್ಟಿ ಮಾಡಿದ್ವಲ್ಲ, ಮೆಟರ್ನಿಟಿ ಫೋಟೋಶೂಟ್ ಪಾರ್ಕ್ ನಲ್ಲಿ ಮ್ಯಾಟ್ ಕೆಳಗಡೆ ಇಡು, ಅಲ್ಲಿ ಇಡು. ಅದು ಶೀನ್ ಅಲ್ಲಿ. ಅದೇನದು ನೇಮ್ ಬೋರ್ಡ್ ಸಮಥಿಂಗ್. ನೇಮ್ ಬೋರ್ಡ್ ಇದರಲ್ಲಿ ಸ್ಕ್ಯಾನ್ ಆಗಿರುತ್ತಲ್ಲ, ಸ್ಕ್ಯಾನ್ ಇಮೇಜ್ ಹಾಕೋಕೆ. ಸ್ಕ್ಯಾನ್ ನ ಇಮೇಜ್ ನ ಇಲ್ಲಿ ಎಸ್ 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 ಲೈಕ್ ಎ ಪ್ರಾಪರ್ಟಿ ಫಂಕ್ಷನ್ ಗೆ. ಸೊ ಇದು ಜೆಂಡರ್ ರಿವೀಲ್ ಎಲ್ಲ ಒಂದರಲ್ಲೇ ಕೊಟ್ಟಿದ್ದಾರೆ ಸೆಟ್. ಬೇಬಿ ಗರ್ಲ್ ಅಥವಾ ಬೇಬಿ ಬಾಯ್ ಅಂತ, ಬಾಯ್ ಆರ್ ಗರ್ಲ್ಗೆ. ಓಕೆ. ಮತ್ತೆ ಆಮೇಲೆ ಇದು ತಮಗೆ ಕೊಡು. ಟು ಬಿ ಮದರ್, ಆಲ್ರೆಡಿ ಎ ಮದರ್, ಟು ಬಿ ಎ ಸೆಕೆಂಡ್ ಮದರ್. ಸೆಕೆಂಡ್ ಮದರ್ ಅಲ್ಲ, ಫಸ್ಟ್ ಮದರ್, ಸೆಕೆಂಡ್ ಟೈಮ್ ಚೈಲ್ಡ್, ಸೆಕೆಂಡ್ ಟೈಮ್ ಮದರ್, ಸೆಕೆಂಡ್ ಪ್ರೆಗ್ನೆನ್ಸಿ, ಬಾಯ್ ಆರ್ ಗರ್ಲ್, ಈ ಥರ. ಓಕೆ. ಮತ್ತೇನದು? ಇದು ಇದು ಫಿಲ್ಟರ್ ಮಾಡಿದ್ಯಾ? ಎಲ್ಲ ಒಂದರಲ್ಲೇ ಹಾಕಿ ಕಳಿಸಿದ್ರಲ್ಲ. ಓಕೆ. ಎಲ್ಲ ಸಪ್ರೇಟ್ ಆಗ್ತದೆ. ಚೈನಾದಿಂದ ಬರ್ಬೇಕು, ಎಲ್ಲ ಚೈನಾದಿಂದ ಬರ್ಬೇಕು. ಇದು ಬೆಲೂನ್ಸ್ ಕೊಡು. ಬೇಬಿ ಜೆಂಡರ್ ರಿವೀಲಿಗೆ ಗರ್ಲ್ ಬಾಯ್ ಪಿಂಕ್ ಅಂಡ್ ಯೆಲ್ಲೋ, ಸಾರಿ ಪಿಂಕ್ ಅಂಡ್ ಬ್ಲೂ. ಇಟ್ಸ್ ಅ ಬಾಯ್ ಆರ್ ಇಟ್ಸ್ ಅ ಗರ್ಲ್ ಅಂತ. ಇಷ್ಟೊಂದು ತರ್ಸಿದ್ಯಲ್ಲೋ, ಯಾವುದೋ ಒಂದು ತರ್ಸ್ಬೇಕು. ಬೋ ಎಲ್ಲ ಇದು ನೀನು ರೆಡಿ ಆಗುತ್ತೆ. ಇನ್ನೊಂದು ಅಸೆಸರೀಸ್. ಓಕೆ. ಇದೇನಾ? ಇದು ನಂದನ ಸ್ಟ್ಯಾಂಡ್. ಇದು ಲೈಕ್ ಟೇಬಲ್ ಕ್ಲೋಸ್, ಎಲ್ಲ ಡಸ್ಟ್ ಕುತ್ಕೊಳ್ಳುತ್ತೆ. ಅದಕ್ಕೆ ಫುಟ್ವೇರ್ ಸ್ಟ್ಯಾಂಡ್ ಅಷ್ಟೇ. ಎಲ್ಲ ಬಂತು ಆರ್ಡರ್ಸ್ ಮಾಡಿದ್ದು. ಸರಿ, ಇವತ್ತು ಆರ್ಡರ್ಸ್ ಬಂತಲ್ಲ. ಈಗ ಮಧ್ಯಾಹ್ನ 12 o'clock ಆಯಿತು. ಅಡುಗೆ ಮಾಡಬೇಕು, ಲಂಚ್. ಇವತ್ತಿಬ್ರು ವರ್ಕಿಂಗ್ ಫ್ರಮ್ ಹೋಮ್. ಇವಾಗ ಲಂಚ್ ಬ್ರೇಕಲ್ಲಿ ಇದೆಲ್ಲ ತೊಗೊಂಡು ಬಂದು ನೋಡ್ತಾ ಇದ್ದೀವಿ. ಅಭಿ ಜಾಬ್ ಇವತ್ತು ಮಧ್ಯಾಹ್ನ ಬಂದು ಜೋಡಿಸ್ಲಿ. ಏನ್ ಮಾಡ್ತಾ ಇದೀಯ ಇವತ್ತು ಅಡಿಗೆ? ಹಾಗೆ ಇವತ್ತು ಮೂಲಂಗಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಇದು ನೋಡಿ, ಐಲ್ಯಾಂಡ್ ಅಲ್ಲಿ ಸಿಗೋ ರಾಡಿಶ್ ಮೂಲಂಗಿ, ರೆಡ್ ಮೂಲಂಗಿ ಈ ತರ ಇರುತ್ತೆ. ಚಿಕ್ಕದಾಗಿ ಗುಂಡ್ಗುಂಡಿರುತ್ತೆ. ಬಟ್ ಟೇಸ್ಟ್ ಇಂಡಿಯನ್ ಮೂಲಂಗಿ ತರನೇ ಇರುತ್ತೆ. ನಾವು ವೀಕ್ಲಿ 1-2 ಸಲ ತರ್ತಾ ಇರ್ತೀವಿ ಇದನ್ನ. ಇದ್ರಲ್ಲೇ ನಾರ್ಮಲ್ ಮೂಲಂಗಿ ಹುಳಿ ಮಾಡ್ತೀವಲ್ಲ, ಆ ತರ ಮಾಡ್ತೀವಿ. ಚೆನ್ನಾಗಿರುತ್ತೆ ಟೇಸ್ಟ್. ರಾಜು, ನಿಂಗೆ ಇಷ್ಟ ಅಲ್ಲ? ಈ ತರ ಕಟ್ ಮಾಡ್ಕೊಂಡು ಪೂರ್ತಿ ವಾಶ್ ಮಾಡಕ್ ಆಗ್ತದೆ. ಸ್ಲೈಸ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಮೂಲಂಗಿ. ಒಳಗಡೆ ಈ ತರ ರೆಡ್ ಇದೆ, ವೈಟ್ ಇದೆ, ಮೇಲ್ಗಡೆ ಮಾತ್ರ ರೆಡ್. ಈ ತರ ಸೇಮ್ ಇಂಡಿಯಾದಲ್ಲಿ ನಾವು ಹೆಂಗ್ ಮೂಲಂಗಿ ಹಚ್ಕೋತೀವೋ ಅದೇ ತರನೇ ಹಚ್ಕೋತಾ ಇದೆಯಾ? ಬಟ್ ಇದು ತುಂಬಾ ಟೈಮ್ ಹಿಡಿಯುತ್ತಲ್ಲ ಈ ತರದ್ದು. ಹೌದು, ಟೇಸ್ಟಿ ಚೆನ್ನಾಗಿರುತ್ತೆ. ಅಲ್ಲ, ಹೆಚ್ಚಾಗಿ ಟೈಮ್ ತುಂಬಾ ತಗೊಳುತ್ತೆ. ಇದರಲ್ಲಿ ಬೇಳೆ ಮತ್ತೆ ಟೊಮ್ಯಾಟೊ ಇಟ್ಟಿದ್ದೇನೆ. ಇವತ್ತು ಅಭಿ ಸ್ಕೂಲಿಗೆ ಹೋಗಿದ್ದಾನೆ. ಮಧ್ಯಾಹ್ನ ನಮ್ಗೆ ನಾವಿದ್ದು ವರ್ಕಿಂಗ್ ಫ್ರಮ್ ಹೋಮ್ ಆದ್ರಿಂದ ಮಧ್ಯಾಹ್ನ ಕುಕ್ ಮಾಡ್ಕೊಂತಾ ಇದೀವಿ. ಮಧ್ಯಾಹ್ನ ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ ತಿಂಡಿಗೆ. ಇವಾಗ ಲಂಚ್ಗೆ ಮೂಲಂಗಿ ಸಾಂಬಾರು ಮಧ್ಯಾಹ್ನ.
ನಾವ್ ಈ ಮೂಲಂಗಿನಲ್ಲಿ ಹುಳಿ ಸಾಂಬಾರ್ ಮಾಡ್ಕೊಂಡು ತಿಂದಿದೀವಲ್ಲ, ಏನಂತ ಏನ್ ಇಂಡಿಯಾಗೂ ಇದಕ್ಕೂ ಏನ್ ಚೇಂಜ್ ಅನ್ಸಲ್ಲ, ಅದೇ ಟೇಸ್ಟ್ ಇರುತ್ತಲ್ಲ. ಹೌದು, ಟೇಸ್ಟ್ ಮಾತ್ರ ಸೇಮ್ ಅದೇ ತರ ಅನ್ಸುತ್ತೆ. ನಮ್ಗೊಂದು ಹಂಗೆ ಅನ್ಸುತ್ತೆ. ಇದು ನಾವು ತುಂಬಾ ಇಷ್ಟಪಡ್ತೀವಿ. ರಾಜು ತುಂಬಾ ಇಷ್ಟ ಇದು. ಮತ್ತೆ ಕ್ವಿಕ್ ಆಗಿ ಮಾಡ್ಕೋಬೇಕು, ಏನು ತರಕಾರಿ ಸಿಗ್ತಾ ಇಲ್ಲ, ಇಂಡಿಯನ್ ಸ್ಟೋರ್ ಇಂದ ತಂದಿಲ್ಲ ಅಂದ್ರೆ ಟೆಸ್ಕೋ ಎಲ್ಲಾ ಕಡೆ ಸಿಗುತ್ತೆ. ಐ ಮೀನ್ ಎಲ್ಲಾ ಗ್ರಾಸರಿ ಸ್ಟೋರ್ಸ್ ಅಲ್ಲಿ. ಇಂಡಿಯನ್ ಗ್ರಾಸರಿ ಸ್ಟೋರ್ಸ್ ಅಲ್ಲಿ ವೈಟ್ ಮೂಲಂಗಿ ಕೂಡ ಸಿಗುತ್ತೆ, ಅದನ್ನೊಂದ್ಸಲ ತರ್ತೀವಿ. ಬಟ್ ಇಲ್ಲ ಡನ್ಸ್ ಅಲ್ಲಿ ಇದು ಕೂಡ ಸಿಗೋದ್ರಿಂದ ಇದನ್ನು ತರ್ತೀವಿ. ಈಗ ಮೂಲಂಗಿನ ಫುಲ್ ಫ್ರೈ ಮಾಡ್ಕೊಳ್ತಾ ಇರುತ್ತೆ. ಈಗಲೇ ಸಾಕು ಒಗ್ಗರಣೆ ಮಾಡಿ ಕರಿಬೇವು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. 2 ನಿಮಿಷ ಈ ಥರ ಕುಕ್ ಮಾಡಿಬಿಟ್ಟು ಆಮೇಲೆ ಈ ಗಂಡಿನ ಬೇಳೆಗಳನ್ನ ಹಾಕ್ತೀನಿ. ಬೇಳೆ ಟೊಮ್ಯಾಟೊ ಸ್ವಲ್ಪ ಇದಾಗಲಿ. ಇವಾಗ ಇದಕ್ಕೆ ಖಾರ ರುಬ್ಕೊಂಡಿದ್ದು ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಇವಾಗ ಮೂಲಂಗಿ ಸಾಂಬಾರ್ ರೆಡಿ. ಈಗ ಟೈಮ್ 1 ಗಂಟೆ ಆಯ್ತು. ಲಂಚ್ ಅವರಲ್ಲಿ ಅರ್ಧ ಗಂಟೆಲಿ ಅಡುಗೆ ರೆಡಿ ಮಾಡ್ಬಿಡ್ತಾರೆ ನಮ್ಮ ಮಿಸ್ಸಸ್. ತುಂಬಾ ಕ್ವಿಕ್. ಏನೂ ಇಲ್ಲ, ಇದು ಮೆಣಸಿನ್ಕಾಯಿ ಕರಿಲ್ಲ ಜೊತೆ ಚೆನ್ನಾಗಿರುತ್ತೆ. ಮತ್ತೆ ಕಾಲ್ ಮಾಡ್ಕೋ ನಂಗೆ ಕಳ್ಸಿದಾಗ. ಒಂದೊಂದ್ಸತಿ ಅನ್ಅವಾಯ್ಡಬಲ್ ಸಿಚುಯೇಷನ್ಸ್ ಬರುತ್ತೆ, ಇಬ್ರು ಆಫೀಸ್ಗೆ ಹೋಗ್ಲೇಬೇಕಾಗುತ್ತೆ. ಆ ಟೈಮಲ್ಲಿ ಹಿಂದಿನ ದಿವಸನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಡೋದು, ಮಾಡ್ಕೊಂಡು ಮೈಕ್ರೋವೇವ್ ಮಾಡಿಕೊಂಡು ಬೆಳಿಗ್ಗೆ ಮೈಕ್ರೋವೇಬಲ್ ಬಾಕ್ಸಲ್ಲಿ ತೊಗೊಂಡು ಹೋಗ್ಬಿಡೋದು. ಮಮತಾ ಹಿಂದಿನ ದಿವಸ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತಾಳೆ ರಾತ್ರಿ. ಹೌದಾ ಮಮತಾ? ಸೊ ಈಗ ಇಡ್ಲಿ, ಮಧ್ಯಾಹ್ನ ಹೊತ್ತು ಇಡ್ಲಿನಾ? ಸ್ವಲ್ಪ ಇಡ್ಲಿ ಇಟ್ಬಿಟ್ಟಿದೆ, ಬೆಳಗ್ಗೆ ತಿಂದಿದ್ವಿ. ರಾಜಿಗೆ ಇಡ್ಲಿ ಎನಿ ಟೈಮ್ ಆಲ್ ಟೈಮ್ ಫೇವರೇಟ್. ಎನಿ ಟೈಮ್ ಇಡ್ಲಿ ಕೂಡ ತಿಂತಾರೆ. ಹೌದು, ಬಟ್ ನೀನ್ ತಿನ್ನಲ್ವಲ್ಲ, ಅದಕ್ಕೆ ಕೇಳಿದೆ ಏನ್ ಇಡ್ಲಿ ಮಾಡ್ತಿದ್ಯಲ್ಲ ಅಂತ. ಏನ್ ನನಗೇನದು? ಸಾರ್ಥಕವಾಯಿತು ಚಿನ್ನ ನಿನ್ನ ಹೊನ್ನ ನುಡಿ ಕೇಳಿ. ರಾಜ್ಕುಮಾರ್ ಹಾಡು. ಮಜ್ಜಿಗೆ ಮೆಣಸಿನ್ಕಾಯಿ ಬಾಳ್ಕಾಯಿ ಎಲ್ಲ ಮಾಡ್ಕೊಡ್ತಾ ಇದೀಯಾ? ರಾಜ್ಕುಮಾರ್ ಅವ್ರ ಬಿಗ್ ಫ್ಯಾನ್ ನಮ್ಮ ಮನೇಲಿ. ಏನಿಲ್ಲ, ಅದ್ರ ಜೊತೆ ಇದು ನೆನ್ಸ್ಕೊಳಕ್ ಚೆನ್ನಾಗಿರುತ್ತೆ. ನನಗ್ ತಿನ್ಬೇಕು ಅನಿಸ್ತದೆ, ಅದಕ್ಕೆ ಮಾಡ್ತಿರೋದು. ಓಹೋ, ನಾನೇನೋ ಫುಲ್ ಖುಷಿಯಾಗಿ ಸಾರ್ಥಕ ಆಯ್ತು ನಿನ್ನ ಮದುವೆ ಆಗಿ ಅಂತ ಏನೇನೋ ಕ್ಯಾಸೆಟ್ ಹಾಕೊಂತ ಇದ್ದೀನಿ. ಇಲ್ಲಿ ಸ್ವಾರ್ಥ ಹಾಡಾಗಿದೆ. ಊಟ ಕುತ್ಕೋಣ, ಅಭಿ ಬರ್ಲಿ. ರಾಜೀವ್ ರೆಡಿ ಇದೆ ತಗೋ, ನಮ್ಗೆ ಇವಾಗಲೇ ತಿನ್ಬೇಕಂತ ತಿನ್ಬಿಡ್ತೀವಿ. ಬಟ್ ಖಾರ ಖಾರ ಏನಾದ್ರು ತಿಂತಾನೆ ಇರ್ಬೇಕು ಅನ್ನೋ ಕ್ರೇವಿಂಗ್ಸ್ 6 ಮಂತ್ ನಡೀತಾ ಇದೆ. ನಿನ್ನೆ ನನಗೆ ಚಾಕ್ಲೇಟ್ ಬ್ರೌನಿ ಮಾಡ್ಕೊಡು, ನನಗೆ ಅಲ್ಲಿ ತನಕ ಬರೋಕ್ಕಾಗಲ್ಲ ಹೋಟೆಲ್ಗಳಿಗೆಲ್ಲ ರೆಸ್ಟೋರೆಂಟ್ಗಳಿಗೆ ಅಂತ ಅಂದು, ಮನೆಯಲ್ಲೇ ಮಾಡು ಅಂತ. ಚಾಕ್ಲೇಟ್ ಬ್ರೌನಿ ರೆಡಿ ಮಿಕ್ಸ್ ಸಿಕ್ಬಿಡುತ್ತೆ ಡನ್ಸ್ ಅಲ್ಲಿ, ಅದನ್ನ ತಗೊಂಡ್ಬಂದು ನಿನ್ನೆ ರಾತ್ರಿ ಮಾಡಿಟ್ಟಿದ್ದೆ. ಚೆನ್ನಾಗಿ ಬಂದಿದೆ. ಇನ್ನೂ ಬೇಕಾಗಬೇಕು, ಇನ್ನೊಂದು ಸ್ವಲ್ಪ ಬೇಕಾಗ್ಬೇಕಿತ್ತು. ಅದು ರೈಪ್ ಅಂಡ್ ಬನಾನಾ ಯೂಸ್ ಮಾಡಿರೋದಕ್ಕೆ ತುಂಬಾ ಸ್ವೀಟ್ ಆಗ್ಬಿಟ್ಟಿದೆ. ನಾನೊಂದು ಸ್ವಲ್ಪ ತಿಂತೀನಿ. ಟೇಸ್ಟ್ ಮಾಡಿ ನೋಡು. ಚೆನ್ನಾಗಿದೆಲ್ಲ, ತುಂಬಾ ಸ್ವೀಟ್ ಆಗಿದೆ. ನಂಗೆ ತುಂಬಾ ಸ್ವೀಟ್ ಇಷ್ಟ ಆಗಲ್ಲ, ಮಖ ಮುರಿತಿದೆ, ಅಷ್ಟೊಂದು ಸ್ವೀಟ್ ಆಗ್ಬಿಟ್ಟಿದೆ. ಬನಾನಾ ಹಾಕ್ಬಿಟ್ಟು ರಾಜು ತುಂಬಾ ಸ್ವೀಟ್ ಇಷ್ಟ ಆಗಲ್ಲ, ನಂಗೆ ಸ್ವೀಟ್ ಇಷ್ಟ. ಕಾಂಟ್ರಾಸ್ಟಿಂಗ್. ಒಂದ್ ಕೆಲಸ ಮಾಡಿ, ಮೆಣಸಿನ್ಕಾಯಿ ತಿನ್ನು, ಅದು ತಿನ್ನು. ಖಾರ ತುಂಬಾ ಸ್ವೀಟ್ ಅನ್ಸಿದ್ರೆ ಖಾರಕ್ಕೆ ತಿನ್ನು. ಎಂಜಾಯ್. ಒಳ್ಳೆ ಐಡಿಯಾ ಕೊಡ್ತೆ ಕಣ. ಮತ್ತೆ ಖಾರ ಸೂಪರ್ ವರ್ಕೌಟ್ ಆಗ್ತಾ ಇದೆ. ಅಭಿ ಇನ್ನೂ ಟೇಸ್ಟ್ ಮಾಡಿಲ್ಲ. ಅಭಿ ಬರ್ಲಿ, ಅವನು ಹೆಂಗಾಗಿದೆ ಅಂತ ಡೈರೆಕ್ಟ್ ಕರೆಕ್ಟ್ ಆಗಿ ಹೇಳ್ತಾನೆ, ಆನೆಸ್ಟ್ ಆಗಿ. ಬಟ್ ಅವನಿಗೆ ಸ್ವೀಟ್ ಇಷ್ಟ ಅಲ್ಲ. ಬಟ್ ನನಗೆ ಇಷ್ಟ ಆಯ್ತು. ಬ್ರೌನಿ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಏನಂದ್ರೆ
ಇಲ್ಲಿ ಸೆಂಟ್ರಲ್ ಎಲ್ಲ ಸ್ವಲ್ಪ ಇನ್ನೂ ಬೇಕಾಗಬೇಕು ನೋಡಿ. ಸರಿ, ಒಂದು ಕಾಲ ಆಯ್ತು. ಅಭಿ ಕರ್ಕೊಂಬರ್ಬೇಕು. ಯಾರೋ ಕರ್ಕೊಂಬರೋದು ಆಬ್ವಿಯಸ್ಲಿ ನೀನೆ. ಈಗಂತೂ ರೀಸನ್ ಹೇಳಂಗಿಲ್ಲ. ರೀಸನ್ ಹೇಳಂಗಿಲ್ಲ ನೋಡಿ. ಅಭಿ ಸ್ಕೂಲಿಂದ ಬಂದ. ಇದು ಮುಳಗಿ ಸಾಂಬಾರು, ಅನ್ನ, ಇಡ್ಲಿ, ಇದೇನಿದೆ ಮಜ್ಜಿಗೆ ಮೆಣಸಿನ್ಕಾಯಿ ನೋಡಿ. ಬೆಳಿಗ್ಗೆ ಸಾಗು ಇಡ್ಲಿ ಎಲ್ಲ ಇಡ್ಲಿ ವಾಪಸ್ ಬಂದಿದೆ. 2 ತುತ್ತು ಇಡ್ಲಿ ತಿಂದಿದ್ದಾನಷ್ಟೇ. ಬ್ರೌನಿ ತಿಂದೇನಪ್ಪ ಬಾಯ್ಲಿ ಅಭಿ. ಅವನಲ್ಲಿ ಹೋದ ತಂದಿದ್ ನೋಡೋದಕ್ಕೆ. ಬರ್ತ್ಡೇ ಅಲ್ಲ ಕಣೋ, ಇದು ಜೆಂಡರ್ ರಿವೀಲಿಗೆ. ಈ ಸ್ಯಾಟರ್ಡೇ. ಎಸ್. ನೋ, ದ ಪ್ರೀವಿಯಸ್ ಡೇ. ಬೇಗ ಊಟ ಮಾಡೋಣ ಬಾ, ಡ್ಯಾಡಿ ಮಾಡ್ತಾ ಇದ್ದಾರೆ. ಅದು ಡೆಕೋರೇಷನ್ ಮಾಡ್ಕೊಳ್ಳಿ, ಫುಲ್ ಡೆಕೋರೇಟ್ ಮಾಡ್ಕೊಳ್ಳಿ. ಅದು ಇದು ಬ್ಯಾಡ್ಜ್, ಇದರ್ ಬಾಯ್ ಆರ್ ಗರ್ಲ್ ಅಂತ. ಬಾಯ್ ಆರ್ ಗರ್ಲ್. ವೈಟ್ ಡ್ರೆಸ್ ಮೇಲೆ ಹಾಕೊಳ್ಳೋಕೆ. ಇದು ವೈಟ್ ಡ್ರೆಸ್ ನೋಡ್ದ್ಯಾ? ದಟ್ ಈಸ್ ಆಲ್ಸೋ ಬಾಯ್ ಗರ್ಲ್. ಇಟ್ಸ್ ಅ ಗರ್ಲ್ ಆರ್ ಅ ಬಾಯ್. ಇದು ಪಾಪುದು. ಇದು ಫೋಟೋ ಹಾಕೋದು ಫ್ರೇಮ್ ತರ. ಬರ ಇಲ್ಲಿ ಕ್ಲಿಪ್ ಇದೆ, ಕ್ಲಿಪ್ಸ್ ಅಲ್ಲಿ ಹಾಕೋದು. ತೋರಿಸ್ತೀನಿ ನಾನು, ಆಮೇಲೆ ಓಪನ್ ಮಾಡ್ತೀನಿ. ನೀ ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಬಾ ಡ್ಯಾಡಿ, ನಾನು ಊಟ ಇದು ಸರ್ವ್ ಮಾಡ್ಬೇಕು. ಹಾ, ಗೌನ್ ನಾನು ಇನ್ನೂ ಓಪನ್ ಮಾಡಿಲ್ಲ ಚಿನ್ನು, ಮೇಲೆ ಹಿಂಗೆ ಇದೆ. ಬಾ ಊಟ ಮಾಡ್ಬಿಡೋಣ ಫಸ್ಟ್. ಹಾಲೆಂಡ್ ಮೂಲಂಗಿ ಚೆನ್ನಾಗಿದ್ಯಾ? ಇಡ್ಲಿ ಜೊತೆ ಚೆನ್ನಾಗಿ ಅನ್ಸುತ್ತಾ? ತುಂಬಾ ಚೆನ್ನಾಗಿದೆ. ಸಾಂಬಾರ್ ಮಾತ್ರ ಸೂಪರ್. ಹಾ ಹೆಂಗೆ? ಸೇಮ್ ಇಂಡಿಯನ್ ಮೂಲಂಗಿ ಹುಳಿ ಇದ್ದಂಗೆ ಇದೆ. ಹೇಗಿತ್ತು ಬ್ರೌನಿ? ತಿಂದ್ಯಾ? ನೆನ್ನೆ ಅಷ್ಟು ಹಠ ಮಾಡಿಸಿ ಡ್ಯಾಡಿ ಹತ್ರ ಮಾಡ್ಕೊಡು ಅಂದೆ. ಎಲ್ಲ ಹಂಗೆ ಇದೆಯಲ್ಲೋ, ಇದನ್ನೂ ತಿಂದಿಲ್ಲ. ಯಾಕೆ ಗೊತ್ತಿಲ್ಲ. ಯಾಕೆ ಬಿಟ್ಕೊಂಡ್ ಬರ್ತೀಯ ಆತರ? ಟೈಮ್ ಸಿಗಲ್ಲ. ನಾನ್ಸೆನ್ಸ್. ಸಿಗತ್ತೆ. ನೀನು ಈ ತರ ತಿನ್ಲಿಲ್ಲ ಅಂದ್ರೆ ತುಂಬಾ ವೀಕ್ ಆಗ್ತಾ ನೋಡಬಿ. ಗೇಮ್ ಆಡ್ತಿದ್ದೆ. ಬೇಗ ತಿನ್ನು. ಅಟ್ಲೀಸ್ಟ್ ಸ್ಕೂಲಲ್ಲಾದ್ರೂ ತಿನ್ಕೊಂಡ್ ಬಂದಿಲ್ಲ, ಇಲ್ಲಾದ್ರೂ ಸರಿಯಾಗಿ ಊಟ ಮಾಡ್ಬೇಕು. ನೀನ್ ಹಿಂಗ್ ತಿಂದ್ಬಿಟ್ರೆ ಬೆಳಗ್ಗಿಂದ ಏನೋ ತಿಂದಿಲ್ಲ. ಹಾಕಿ ಕಳ್ಸಿದ್ದು ಅದೇ ತರ ಇದೆ ಇಡ್ಲಿ. ಇದು ಅದೇ ತರ ಇದೆ ಚಾಕ್ಲೇಟ್ ಬ್ರೌನಿ. ಎಷ್ಟು ಗಂಟೆ ಇವಾಗ? 3 ಗಂಟೆ ಏನು ತಿಂದಿಲ್ಲ. ನಿಂಗೆ ಏನ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೆಂಗ್ ಸಿಗ್ಬೇಕು? ಅದಕ್ಕೆ ನಿನಗೆ ಚಶ್ಮಾ ಬಂದಿರೋದು. ನಮ್ಮ ಮನೇಲಿ ಯಾರಿಗೂ ಚಶ್ಮಾ ಇಲ್ಲ. ಬೇಕಾದ್ರೂ ತಗೊಳ್ರಿ, ತಗೋಬೇಕು. ಏನಿದೆ ನೋಡಿ ಜನರೇಷನ್ ಮಕ್ಳು. ಇಲ್ಲ ಈಗಿನ ಎಲ್ಲ ನಾನು ಕೇಳಿದಿನಲ್ಲ, ನನ್ನ ಫ್ರೆಂಡ್ಸ್ ಮಕ್ಳೆಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಇದೇ ತರಾನೆ. ಮಧ್ಯಾಹ್ನ ಊಟ ಬಿಟ್ಕೊಂಡ್ ಬರೋದು ಸ್ಕೂಲಿಂದ. ಸೈಜ್ ಐ ಡೋಂಟ್ ನೋ ರಾಜೀವ್. ಸೈಜ್ ಆಗ್ಲಿಲ್ಲ ಅಂದ್ರೆ ರಿಟರ್ನ್ ಮಾಡ್ಬೇಕಷ್ಟೇ. ಅಜ್ಜೋ ಹೆಂಗಿದೆ ಇದು? ನಾ ಹೇಳಿಲ್ಲ ಈ ಸೈಜ್ ಎಲ್ಲ ಆಗಲ್ಲ ಅಂತ. ಹಲೋ, ದೊಡ್ಡದ ಮುಳುಗೋಗ್ತೀನಿ ರಾಜೀವ್. ನೋಡಿಲಿ ನೋಡಿಲಿ. ಇರ್ಲಿ, ಅವತ್ತೊಂದು ಸ್ವಲ್ಪ ಫೋಟೋ ಹಾಕೋ. ಎತ್ಕೊಂಡು ನಡಿ. ಇಷ್ಟುದ ಹೆಂಗ್ ಮೇಲೆ ಎತ್ಕೊಂಡು ನಡಿಯಕ್ಕಾಗುತ್ತೆ? ನೋಡಲಿ, ಕಟ್ ಮಾಡ್ಬೇಕು. ತುಂಬಾ ಲೆಂತ್ ಆಯ್ತು. ಏನ್ ಮಾಡೋದು? ಆಲ್ಟ್ರೇಷನ್. ಅದಕ್ಕೆ ಹೇಳಿದ್ದು ನಾನು ಕರೆಕ್ಟ್ ಆಯ್ತಿದ್ದೀನಿ. ಸುಮ್ಮನೆ ಅದ. ನೋಡಿಲಿ, ಸ್ವಲ್ಪ ನೋಡಿದ್ರು ನೋಡಲ್ಲ. ನೋಡಿಲ್ಲ ಎಷ್ಟು ಕಾಲೇ ಕಾಣಿಸಲ್ಲ. ಅಟ್ಲೀಸ್ಟ್ ಸ್ವಲ್ಪ ಸ್ಕಿನ್ನರ ಕಾಣಿಸಲ್ಲ. ಏನ್ ಮಾಡೋದು ಈಗ? ಏನ್ ಮಾಡ್ಬೇಕಂದ್ರೆ ಅಷ್ಟೇ ಹಾಕೋಬೇಕಷ್ಟೇ. ಆಮೇಲೆ ಇಂಡಿಯಾಕ್ ತಗೊಂಡೋಗಿ ಇದನ್ನ ಆಲ್ಟ್ರೇಷನ್ ಮಾಡ್ಕೊಂತೀನಿ. ಸರಿನಾ? ಹಾಕೋದು ನೋಡಂಗೆ. ಸ್ಲೋ ಮೋಷನ್ ನೋಡ್ಬೇಕು. In the stillness of the night, under the moonlight so bright, ಬಿಡ ಮುಗಿಯುತ್ತಿಲ್ಲ. ಚಂದನಿನ ನೋಟ
ಹಿಂಗ್ ಇಟ್ಕೋಬೇಕು. ಶೂಸ್ ಬೇರೆ ಪಿಕ್ಚರ್ ಇದೆ ಅವನ ಹತ್ರ ಇದೆಯಾ ಬೆಲೆ? ಇದು ಸ್ವಲ್ಪ ದೊಡ್ಡದಿದೆ, ಇದು ಎಲ್ಲ ಸಣ್ಣದು. ನೋಡ್ಕೊಂಡ್ ಮಾಡು. ಇದು ದೊಡ್ಡದು, ಸೊ ಹಿಂಗ್ ಬರುತ್ತೆ, ಆಮೇಲೆ ಇದು ಬರುತ್ತೆ. ಈ ಸಣ್ಣದು ಇಲ್ಲಿ ಮೇಲೆ ಸರ್. ನಿಮ್ಗೆ ಎಷ್ಟು ಪೇ ಮಾಡಬೇಕು ಸರ್? ಸರ್ ಎಷ್ಟು ಪೇ ಮಾಡಬೇಕು ಸರ್ ಇದು ಸರ್ವಿಸ್ಗೆ? ಈಗ ಟಾಸ್ಕ್ ಮುಗೀತು ಅಭಿರಾಮ್ದು. ನಿನ್ನ ಹೈಟ್ ಇದೆಯಲ್ಲ ಆಲ್ಮೋಸ್ಟ್. ಚೆನ್ನಾಗಿದೆ ಶೂಸ್ ರ್ಯಾಕ್. ಡಸ್ಟ್ ಬೀಳ್ಬಾರ್ದು ಅಂತ ಇದು ಕವರ್. ಓಕೆ ಓಕೆ ಓಕೆ. ಇದಾಗಿತ್ತು ಆ ಡೇ ಇನ್ ಅವರ್ ಲೈಫ್ ವಿಡಿಯೋ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಮರ ಡೈರೀಸ್ ಚಾನಲ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೈ ಮಾಡಬೇಕು. ಇಲ್ಲಿ ಕಟ್ಟು. ಹಾ ಚೆನ್ನಾಗಿದೆ ಶೂಸ್ ವರ್ತ್ ಬೈಯಿಂಗ್.